ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಏಪ್ರಿಲ್ ತಿಂಗಳ 12ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಸಾಯುವ ತನಕ ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು. ರೂತಳು 1:17. ರೂತಳ ಎಲ್ಲ 7 ನಿರ್ಣಯಗಳು ಮೋವಾಬ್ಯ ಸ್ತ್ರೀಯು ತನ್ನ ಅತ್ತೆಯಾದ ನವೋಮಿಯೊಂದಿಗೆ ವಾಸಿಸುವ ನಿರ್ಣಯವನ್ನು ಬಹಿರಂಗಪಡಿಸುತ್ತವೆ. ನವೋಮಿ ಸಾಯುವ ಸ್ಥಳದಲ್ಲಿಯೇ ಅವಳು ಸಾಯಲು ನಿರ್ಧರಿಸಿದಳು. ಪ್ರಾಚೀನ ಭಾರತದಲ್ಲಿ ಸತಿ ಎಂಬ ಪದ್ಧತಿ ಇತ್ತು. ಅಲ್ಲಿ ವಿಧವೆಯೊಬ್ಬಳು ತನ್ನ ಸತ್ತ ಗಂಡನ ಅಂತ್ಯಕ್ರಿಯೆಯ ಚಿತಾಗಾರಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾಳೆ. ಆದರೆ ರೂತ್ ಅಂತಹ ಯಾವುದೇ ಒತ್ತಾಯಕ್ಕೆ ಒಳಗಾಗಿರಲಿಲ್ಲ. ಆದರೆ ತನ್ನ ಅತ್ತೆ ಸಾಯುವ ಸ್ಥಳದಲ್ಲಿಯೇ ಸಾಯುವ ಅವಳ ನಿರ್ಣಯದಲ್ಲಿ ಆಳವಾದ ಆತ್ಮಿಕ ಅರ್ಥವಿದೆ. ಕ್ರಿಸ್ತನೊಂದಿಗೆ ಯಾವಾಗಲೂ ಇರುವವರು ಸಹ ಆತನ ಮರಣದ ಹೋಲಿಕೆಯಲ್ಲಿ ಸೇರಿಕೊಳ್ಳುತ್ತಾರೆ. ವಾಕ್ಯವು ಹೇಳುತ್ತದೆ, ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ರೋಮಾಪುರದವರಿಗೆ 6:5-8. ನೀವು ಯೇಸುಕ್ರಿಸ್ತನನ್ನು ನಿಮ್ಮ ಕರ್ತನು ಮತ್ತು ರಕ್ಷಕ ಎಂದು ಸ್ವೀಕರಿಸುವ ಕ್ಷಣದಲ್ಲಿ ನೀವು ಪಾಪಕ್ಕೆ ಸಾಯುವಿರಿ ಮತ್ತು ನೀವು ಕ್ರಿಸ್ತನೊಂದಿಗೆ ಶಿಲುಬೆಗೇರಿಸಲು ನಿಮ್ಮನ್ನು ಕೊಡುತ್ತೀರಿ. ಅದು ನಿಮ್ಮ ಸಾವಿನ ಸ್ಥಳವಾಗಿದೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಗಲಾತ್ಯದವರಿಗೆ 2:20. ಯೇಸು ಕ್ರಿಸ್ತನನ್ನು ಸ್ವೀಕರಿಸುವ ಮೊದಲು ಭಕ್ತನಾದ ಅಗಸ್ಟೀನ್ ಅಧರ್ಮದ ಜೀವನವನ್ನು ನಡೆಸುತ್ತಿದ್ದನು. ಅವನು ಕ್ರಿಶ್ಚಿಯನ್ ಆದ ನಂತರ ಅವನು ತನ್ನ ಹಳೆಯ ಪಾಪ ಜೀವನವನ್ನು ಸಮಾಧಿ ಮಾಡಿದನು. ಈ ರೂಪಾಂತರದ ಬಗ್ಗೆ ತಿಳಿದಿಲ್ಲದ ಅವನ ಹಿಂದಿನ ಗೆಳತಿ ಅವನನ್ನು ಕೇಳಿದಳು, ಅಗಸ್ಟೀನ್, ನೀನು ನನ್ನ ಬಗ್ಗೆ ಏಕೆ ಅಸಡ್ಡೆ ಹೊಂದಿದ್ದೀಯಾ? ಅಗಸ್ಟೀನ್ ಅವಳ ಕಡೆಗೆ ತಿರುಗಿಯೂ ನೋಡಲಿಲ್ಲ. ನೀನು ಅದೇ ವ್ಯಕ್ತಿ, ಆದರೆ ಕ್ರಿಸ್ತನು ನನ್ನಲ್ಲಿ ವಾಸಿಸುವಂತೆ ನಾನು ಒಂದೇ ಅಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನಲ್ಲಿ ಸಮಾಧಿ ಮಾಡಿದ ಸ್ಥಳ ನಿಮಗೆ ತಿಳಿದಿದೆಯೇ? ಅವನು ದೀಕ್ಷಾಸ್ನಾನ ಪಡೆಯುವ ಸ್ಥಳ ಅದು. ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವು ಹಳೆಯ ಮನುಷ್ಯನನ್ನು ಅವನ ಎಲ್ಲ ಕೋಪ, ಕ್ರೋಧ ಮತ್ತು ಕಾಮಗಳೊಂದಿಗೆ ಸಮಾಧಿ ಮಾಡುತ್ತೇವೆ ಮತ್ತು ನಾವು ನೀರಿನಲ್ಲಿ ಮುಳುಗುವ ಮೂಲಕ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತೇವೆ. ಸತ್ಯವೇದವು ಹೇಳುತ್ತದೆ, ಕ್ರಿಸ್ತನಾದ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ರೋಮಾಪುರದವರಿಗೆ 6:3. ಕರ್ತನಾದ ಯೇಸು ನಮಗೆ ದೀಕ್ಷಾಸ್ನಾನದ ಉತ್ತಮ ಮಾದರಿಯಾಗಿದ್ದಾನೆ ಮತ್ತು ಅವನ ಹೆಜ್ಜೆಗಳನ್ನು ಅನುಸರಿಸಲು ನಮಗೆ ಒಂದು ಉದಾಹರಣೆಯನ್ನು ಬಿಟ್ಟಿದ್ದಾನೆ. 1 ಪೇತ್ರ 2:21. ದೇವರ ಮಕ್ಕಳೇ, ರೂತಳು ಅನ್ಯಜಾತಿಯ ಮಹಿಳೆಯಾಗಿದ್ದರೂ ಅವಳು ಆ ಬಹಿರಂಗವನ್ನು ಹೊಂದಿದ್ದಳು. ಆ ಬಹಿರಂಗಕ್ಕೆ ಒಪ್ಪಿಸಿ ಶರಣಾಗುವೆಯಾ? ನೆನಪಿಡಿ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ
ಕುರಿಯದಾತನಿಗೂ ಪ್ರಥಮ ಫಲದಂತಾದರು. ಪ್ರಕಟಣೆ 14:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.